ನಮಸ್ಕಾರ ಸ್ನೇಹಿತರೆ, SN ನ್ಯೂಸ್ಗೆ ಸ್ವಾಗತ. 2001 ಮತ್ತು 2002ನೇ ಸಾಲಿನ RD ಪ್ರೌಢಶಾಲೆಯ 10ನೇ ತರಗತಿಗಳ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿಸಲಾಯಿತು. ಹೌದು ವೀಕ್ಷಕರೇ, ಹಳೆಯ ನೆನಪುಗಳನ್ನು ಕೆದಕಿದ RD ಪ್ರೌಢಶಾಲೆಯ ಮಾರಿಹಾಳನ 10ನೇ ತರಗತಿಯ ವಿದ್ಯಾರ್ಥಿಗಳು 2001 ಮತ್ತು 2002ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿದರು. ಈ ಕಾರ್ಯಕ್ರಮವನ್ನು ನಡೆಸಲು ಹಲವಾರು ಪ್ರಯತ್ನಗಳನ್ನು ಪಟ್ಟ ಎಲ್ಲ ವಿದ್ಯಾರ್ಥಿನಿಯರು ಅವರವರ ಜೀವನದಲ್ಲಿ ಮತ್ತು ಉದ್ಯೋಗದಲ್ಲಿ ಮತ್ತು ಹೆಣ್ಣು ಮಕ್ಕಳು ಸಂಸಾರದ ತಾಪತ್ರಯ ಮತ್ತು ಜಂಜಾಟದಲ್ಲಿ ತೊಡಗಿರುತ್ತಾರೆ. ಆದರೂ ಎಲ್ಲ ವಿದ್ಯಾರ್ಥಿನಿಯರು 23-24 ವರ್ಷಗಳ ನಂತರ ಏಪ್ರಿಲ್ 13, 2025ರಂದು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಎಲ್ಲರೂ ಒಂದುಗೂಡಿ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಜರುಗಿಸಿದರು. ಹಾಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದರು ಮತ್ತು ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದರು ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಜರುಗಿಸಿದರು. ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಗುರುಗಳಿಂದ ಹಿತವಚನಗಳನ್ನು ಏರ್ಪಡಿಸಲಾಗಿತ್ತು. ಹಲವು ವರ್ಷಗಳಿಂದ ದೂರವಿದ್ದ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕರು ಎಲ್ಲರನ್ನೂ ಭೇಟಿಯಾಗಿ ತುಂಬ ಸಂತೋಷವಾದ ವಿದ್ಯಾರ್ಥಿನಿಯರು ಹಾಗೂ RD ಪ್ರೌಢಶಾಲೆಯ ಶಿಕ್ಷಕರು. ಎಲ್ಲರೂ ಶಿಕ್ಷಕರ ಆಶೀರ್ವಾದಗಳೊಂದಿಗೆ ವೇದಿಕೆಗೆ ಶಿಕ್ಷಕರನ್ನ ಬರಮಾಡಿಕೊಳ್ಳೋಣ. ಎಲ್ಲರೂ ನಗುಮುಖದೊಂದಿಗೆ ಸಂತೋಷದೊಂದಿಗೆ ಅವರ ಆಶೀರ್ವಾದಗಳನ್ನ ಪಡೆದುಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಎಲ್ಲರೂ ತಮ್ಮ ಟೆನ್ಷನ್ ಮರೆತು ಕಾರ್ಯಕ್ರಮವನ್ನ ಸಂತೋಷದಿಂದ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಎಲ್ಲ ಶಿಕ್ಷಕರಿಗೆ ವೇದಿಕೆ ಮೇಲೆ ಬರಲು ನಮ್ಮೆಲ್ಲರ ಸ್ನೇಹಿತರು ಮತ್ತೆ ನಮ್ಮ ವಿದ್ಯಾರ್ಥಿಗಳಿಂದ ಮನವಿ. ನಿಮಗೆ ಏನು ಕಲಿಸಿದರು ಅಂತ ಕೇಳಿ. ಒಂದಿನ ಸರ್ವಜ್ಞ ಹೇಳಿದ 400 ವರ್ಷದಿಂದ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಈ ಮೂವರು ಶುದ್ಧ ವೈರಿಗಳು ಸರ್ವಜ್ಞ ಅಂತ. ವಿದ್ಯೆ ಕಲಿಸೋದೊಂದು ಸಾರಿ ಕಲಿಸ್ಬೇಕು ಅಂತ ಹಿಂಗೇನಿಲ್ಲ. ನಿಮ್ಮ ಅಮ್ಮನಿ ಉದ್ಯೋಗ ಇರ್ತದೆ, ಅದು ಒಂದು ವಿದ್ಯೆ ನನ್ನ. ಅದು ನಾವು ಆ ತಂದೆ ನಾವು ಹೇಳ್ಬೇಕು, ನೀ ಹಂಗೆ ಮಾಡಿ ಹಿಂಗೆ ಮಾಡಿ. ವಿದ್ಯೆ ಕಲಿಸದ ತಂದೆ, ನೀವು ತಪ್ಪು ಮಾಡಿದಾಗ ಮಾಸ್ತರ್ ಬೈಲಿಲ್ಲ, ಹೆಗಲ ಮ್ಯಾಗ ಕೈಗಿಟ್ಟು ಬೀಡಿ ಕೊಡು, ಸಿಗರೇಟ್ ಕೊಡು ಅಂತೇಳಿ ಅಂದ. ಅವನು ಒಯ್ನಿ ನನ್ನ. ನೀನು ಬಿದ್ದಾಗ ನಿಮ್ಮ ತಾಯಿ ಬಂದು ನೋಡ್ಲಿಲ್ಲ. ಬಿದ್ದಾಗ ಅಂದ್ರೆ ಹಾದಿಯಾಗಿ ಬಿದ್ದಾಗಲ್ಲ, ನೀನು ಅದಾರಿಯಾಗಿ ಬಿದ್ದಾಗ ಬಂದು ನೋಡಿದಂತಹ ತಾಯಿ ಈ ಮೂವರು ಶುದ್ಧ ವೈರಿಗಳು ಅಂತೇಳಿ ಹೇಳಿದರು. ನಿಮಗಾದ್ರೂ ಹೇಳ್ತಾನೆ, ನಾನು ಉಳಿದ ಎಲ್ಲ ನಮ್ಮನೆ ಮಾತಾಡಿದರು. ನಾ ಆ ಸಾಲಾಗಿದ್ದೀನಿ ಸರ್, ನಾನೇ ಅದನ್ನು ಹೇಳೋದಲ್ಲ, ಎಲ್ಲರಿಗೂ ಒಂದೇ ಇದನ್ನು ಏನು ಹೇಳ್ತಾನಲ್ಲ. ನಿಮ್ಮ ತಂದೆ ತಾಯಿಗಳನ್ನು ಮೊದಲು ನೀವು ನೋಡಿ. ನಿಮ್ಮ ತಾಯಿ ನಿಮ್ಮನ್ನು ಭೂಮಿಗೆ ತಂದುಬಿಟ್ಲು. ನಿಮ್ಮ ತಂದೆ ಹೆಗಲ ಮ್ಯಾಗ ಹಚ್ಚಿಕೊಂಡು ಜಗತ್ತನ್ನು ತೋರಿಸಿದ. ಅದನ್ನು ನೀವು ತಿಳ್ಕೊಂಡು ನೀವು ಮಾಡಿ. ನಿಮ್ಮ ಮಕ್ಕಳಿಗೆ ನೀವು ಬೋಧನೆಯನ್ನು ಮಾಡಿ. ಇದು ಹಿಂಗೆ ಮಾಡಿರಿ. ಈಗ ಹೆಣ್ಮಕ್ಳಿಗೆ ವಿಶೇಷವಾಗಿ ಎಲ್ಲ ಅವಾಗಳನ್ನ ನಮ್ಗೆ ಹೆಣ್ಮಕ್ಳ ಮ್ಯಾಗ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ, ಎಲ್ಲ ಸಲುವಾಗಿ ಹೇಳ್ತಾರೆ. ನಿಮ್ಮ ಅಣ್ಣ ತಮ್ಮರು ಬೇರೆ ಯಾಕೆ ನಿಂತರು ಅಂತೇಳಂದ್ರೆ ಓಡ್ ಬರ್ತಿರ್ತಾವ. ನೀವು ಬರ್ತಿರಲ್ಲ, ನೀವೆಲ್ಲ ಬೇರೆ ಆದ್ರೆ ಅವನ ಅಪ್ಪನ ಯಾರು ನೋಡೋದು ಅಂತೇಳಿ ಬಂದು ಹೇಳಿ ಅಣ್ಣ ತಮ್ಮರು ಬೈತೀರಿ, ಎಲ್ಲಾನು ಮಾಡ್ತೀನಿ. ಗಂಡನ ಮನ್ಯಾಗ ನೀ ಬೇರೆ ಆದ್ರೆ ನನ್ನ ಬರ್ತಾನೆ ಇಲ್ಲ ಬಂದು ಅವ್ರ ಮನ್ಯಾಗ ಬರ್ತಾನೆ. ದಯಮಾಡಿ ಬೇಡವ, ನಾಳೆ ನಾವು ಮುದುಕರಾಗವ್ರು. ನನ್ನ ಆ ವೇಳೆದಾಗ ಅವ್ರ ಮಣ್ಣವ್ರು ಯಾರು ನೋಡೋದಲ್ಲ, ನಮ್ಮನ್ನು ಸ್ವಸ್ಥರನ್ನ ನಮ್ಮನ್ನು ನೋಡೋರು. ಮೊಮ್ಮಕ್ಕಳು ಅಂತೇಳಂದ್ರೆ ನಮ್ಮ ಇಂಟರ್ನೆಟ್ ಇದ್ದಂಗೆ
ಒಳಗೆ ಏನು ಯಾಕೆ ನಾವು ಪಟ್ಟಣ ಬಂದು ಹೇಳ್ತಾವಿಲ್ಲ. ಅದಕ್ಕೆ ಮೊಮ್ಮಗೀಗ ತನ್ನ ಅದ್ದಗ ಅಮ್ಮಗ ಮೊಮ್ಮಕ್ಕಳು ಬಾಪಡೀತಿ. ಯಾಕಂದ್ರೆ ಎಲ್ಲ ಬಂದು ಸುದ್ದಿ ಹೇಳೋರು ಅವರ ನಮಗೆ ಈಗ TV9ದವರು ಈಗ ಪಬ್ಲಿಕ್ TV ಅವರು ಅವರ ಬಂದು ಎಲ್ಲ ಹೇಳ್ತಾರೆ. ಒಳಗೆ ಅದನ್ನು ಮಾಡಕತ್ತಾರೆ, ಇದನ್ನು ಮಾಡಕತ್ತಾರೆ, ಅವ್ರನ್ನ ಬೇಯಾಕತ್ತಾರೆ, ಇವ್ರನ್ನ ಬೇಯಾಕತ್ತಾರೆ. ದಯಮಾಡಿ ಸಾಯಂಕಾಲ ಮಕ್ಕಳು ಬಂದ ಕೂಡಲೇ ನಾವು ಫ್ರೆಶ್ ಮಾಡಿ ಹೊರಗೆ ಬಿಟ್ಟರು ಒಂದು 10-15 ಮಿನಿಟು, ಬೇಡ 60 ತಾಸು ಬಿಡ್ರಿ. ಅವ್ರು ಬಂದ ನಂತರ ನೀವೇನು ಸೀರಿಯಲ್ ನೋಡ್ತಿರ್ತಾರಲ್ಲ ಅದನ್ನು ಬಂದ್ ಮಾಡಿ 9ರ ತನಕ ಅವ್ರು ಏನಿದ್ದನ್ನೆಲ್ಲ ಮುಗಿಸ್ರಿ. ಆ ನಂತರ ಅವ್ರು ಸರಿಯಾಗಿ ಪಾಠಗಳನ್ನು ಆದ ನಂತರ ಊಟ ಮಾಡಿ ಅವ್ರು ಮಲಗಿಸ್ರಿ. ನೀವು ಸೀರಿಯಲ್ ನೋಡ್ಕೊಂತ ಕೊಂಡ್ರೆ 12 ಗಂಟೆ ತನಕ. ಅದಕ್ಕೆ ಬೇಡ ಅಂತ ಹೇಳೋದಿಲ್ಲ. ಹೇಳಿದ್ರೆ ನನ್ನ ಮನೆಯೊಳಗೆ ಇವತ್ತು ಗೌರ್ಮೆಂಟ್ ಲಿಸ್ಟ್ ಅದ, ನೀವೇ ಆಫೀಸರ್ ಆಗಿದ್ದಾರೆ ಒಬ್ಬ, ಎಲ್ಲರೂ ನನ್ನ ಡಿಸ್ಟಿಂಕ್ಷನ್ ಅವ್ರನ್ನ. ಹಾಗೆ ನಿಮ್ಮ ಮಕ್ಕಳನ್ನ ಮಾಡಿದ್ರೆ ಅವ್ ಮೊಮ್ಮಗಳನ್ನ ಚಲೋ ಅದಕ್ಕೆ ಮೊಮ್ಮಗಳು ಪ್ರೇಯರ್ ಮಾಡ್ತಾ ಇದ್ವಿ. ಆ ರೀತಿ ಮೊದಲನೇದಾಗಿ ಎಲ್ಲರೂ ಕೂಡ ಎದ್ದು ನಿಂತು ಪ್ರೇಯರ್ನ ಮಾಡ್ತಾ ಹೋಗೋಣ. ಅದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರೇಯರ್ ಮಾಡಿ. ಕ್ಲಾಸ್ ವಿಶ್ರಾಮ್, ಕ್ಲಾಸ್ ಸಾವಧಾನ್. ದಯವಿಟ್ಟು ಎಲ್ಲರೂ ಮೌನದಿಂದ ಈ ಪ್ರಾರ್ಥನೆಯನ್ನ ಸ್ಟಾರ್ಟ್ ಮಾಡೋಣ, ಪ್ರಾರಂಭಿಸೋಣ. ತುಂಬಿದ ಸಭೆಯೊಳಗ ಗಣಪನ ನೆನೆದೇನ ಬಂದ ಕಂಟಕವು ಕಡೆಗಾಗಿ, ಬಂದ ಕಂಟಕವು ಕಡೆಗಾಗಿ ಹೋಗಲಿ ಸೊಗಸಾಗಿ ಸಭೆಯು ಸಾಗಲಿ ಗಣಪ, ಸೊಗಸಾಗಿ ಸಭೆಯು ಸಾಗಲಿ ಗಣಪ. ಶರಣು 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 ಶರಣು. ಹೂವಿಲ್ಲ ಹಣ್ಣಿಲ್ಲ ಆರತಿ ಬೇಕಿಲ್ಲ. ಮಾತು ಹೇಳಬಯಸ್ತೇನೆ. ತಂದೆಯ ಸಿಟ್ಟು ಅಥವಾ ಕೋಪ ಮಾರ್ಗದರ್ಶನ ನೀಡುತ್ತೆ. ತಾಯಿಯ ಸಿಟ್ಟು ಕೋಪ ಹಸಿವನ್ನ ಹಿಂಗಿಸ್ತದೆ. ಯಾಕಂದ್ರೆ ಮಕ್ಕಳು ಉಣ್ಲಿಲ್ಲ ಅಂದ್ರೆ ಅವ್ರು ಬಡದಾದ್ರೂ ಅವ್ರಿಗೆ ಹೊಟ್ಟೆ ತುಂಬಿಸಿ ಉಣ್ಣಲ್ದ ಹೊರಗೆ ಬಿಡುದಿಲ್ಲ ತಾಯಿ. ಅದಕ್ಕೆ ಗುರುವಿನ ಕೋಪ ಜ್ಞಾನವನ್ನು ಬೆಳಗಿಸ್ತದೆ. ಅದಕ್ಕೆ ನಿಮ್ಮ ಬ್ಯಾಚಿನಲ್ಲಿ ನಾವು ಹೊಡೆದಿರ್ಬೋದು ಅಥವಾ ಸಿಟ್ಟು ಮಾಡ್ಕೊಂಡಿರ್ಬೋದು. ಹಂಗೇನಾದರೂ ನಿಮಗೆ ಪೆಟ್ಟು ಹತ್ತಿದ್ರೆ ಅಥವಾ ಏನೋ ಆಗಿದ್ರು ಕ್ಷಮ ಮಾಡಿ. ಅದಕ್ಕೆ ನೀವೆಲ್ಲ ಬೆಳೆದವ್ರಿ, ಜವಾಬ್ದಾರಿಯುತ ವ್ಯಕ್ತಿಗಳದರಿ. ನಿಮ್ಮ ಸಂಸಾರವನ್ನು ಅತ್ಯಂತ ಇಲ್ಲಿ ಕಂಡ್ರೆ ಕಾಣಿಸ್ತದೆ ನಮಗೆ. ನೀವು ಇಲ್ಲಿ ಓಡಾಡೋದು ನೋಡಿದ್ರೆ ನಿಮ್ಮ ಸಂಸಾರವನ್ನು ಕೂಡ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತೀರಿ ಅನ್ನೋದು. ಅದೇ ರೀತಿ ನಿಮ್ಮ ಮಕ್ಕಳನ್ನು ಕೂಡ ನಿಮ್ಗಿಂತ ಎತ್ತರದಲ್ಲಿ ಬೆಳೆಸಿ. ಒಂದೇ ಒಂದು ಅವರನ್ನು ಮೊಬೈಲ್ದಿಂದ ದೂರ ಇದೆ ಅಷ್ಟೇನ ಕೇಳ್ಕೊಳ್ಳಿ. ಯಾಕಂದ್ರೆ ತಾಯಂದ್ರೆ ಏನು ಮಾಡ್ತಾರೆ ಅಂದ್ರೆ ನಮ್ಮ ಕೆಲಸ ಆದ್ರೆ ಸಾಕು, ಅವ್ರ ಮುಂದೆ ಒಂದು ಮೊಬೈಲ್ ಒಗಿತಾರೋ ತಮ್ಮ ಕೆಲಸಕ್ಕೆ ಒಳಗೆ ಹೋಗ್ಬಿಡ್ತಾರೆ. ದಯಮಾಡಿ ಆ ಕೆಲಸ ಮಾಡಬೇಡ್ರಿ. ಅವ್ರನ್ನ ತೊಗೊಂಡ್ರೆ ಕೆಲಸ ಮಾಡಿರ್ತಾರೆ, ಮೊಬೈಲ್ ಕೊಡ್ಬೇಡ್ರಿ. ಅದಕ್ಕೆ ಅದೇ ರೀತಿ ನಿಮ್ಮ ಮುಂದಿನ ಜೀವನ ಸುಖಮಯವಾಗಲಿ, ನಿಮ್ಮ ಆಯುಷ್ಯ ವೃದ್ಧಿಯಾಗಲಿ, ನಿಮ್ಮ ಎಲ್ಲ ಕ್ಷೇತ್ರದಲ್ಲೂ ನಿಮ್ಮ ಬೆಳವಣಿಗೆ ಆಗಲಿ ಮತ್ತು ನಿಮ್ಮ ಜೀವನದಲ್ಲಿ ಯಾವಾಗಲೂ ಯಶಸ್ಸು ಸಿಗಲಿ, ಯಾವಾಗಲೂ ಗುರುಬಲ ನಿಮ್ಮನ್ನು ಕಾಪಾಡಲಿ ಅಂತ ಹೇಳ್ತೇನೆ. ಮತ್ತು ಅದೇ ರೀತಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ. ನಿಮ್ಮ ಇಷ್ಟದಂತೆ ಅಲ್ಲ, ಅವ್ರ ಇಷ್ಟದಂತೆಯೇ ಶಿಕ್ಷಣ ಕೊಡಿ. ಯಾಕಂದರೆ ನೀವು ಹೇಳ್ತಾರೆ ಡಾಕ್ಟರ್ ಆಗೋ, ಇಂಜಿನಿಯರ್ ಆಗೋ, ನನ್ನ ಪ್ರತಿಷ್ಠೆ ನನ್ನ ಬೆಳವಣಿಗೆ ತೋರಿಸ್ಕೊಡ್ರಿ, ನಿಮ್ಗೆ ಇದನ್ನ ಆಗಬೇಕು ಅಂತ ಪ್ರೆಷರ್ ಹಾಕಬೇಡ್ರಿ ಮಕ್ಕಳ ಮೇಲೆ. ಅದಕ್ಕೆ ಅವ್ರು ಏನು ಆಗ್ತಾರೋ ಅವ್ರನ್ನ ಆಗಕ್ಕೆ ಬಿಡಿ. ಆದರೆ ಮೊದಲು ಒಬ್ಬ ಮಾನವನಾಗಿ ಮಾಡಿ ಅಷ್ಟೇ ನಾ ಕೇಳ್ಬೋದು. ಏನಾದರೂ ಆಗು, ಮೊದಲು ಮಾನವನಾಗು. ಅವ್ರನ್ನ ಪ್ರೀತಿಯಿಂದ ಬೆಳೆಸಿ, ಬೇರೆಯವ್ರಿಗೆ ಪ್ರೀತಿ ಕೊಡುವಂತೆ ಮಾಡಿ ಅಷ್ಟೇ ಕೇಳ್ಕೊಳ್ಳೋಣ. ಮತ್ತು ಇನ್ನು ಹೆಣ್ಮಕ್ಳಲ್ಲಿ ಭಾಳಷ್ಟು ಜನ ಹೌಸ್ ವೈಫ್ ಅದಾರಿಲ್ಲ. ನೀವು ಏನು ರಗಡ ಗೌರ್ಮೆಂಟ್ ಯೋಜನೆಗಳನ್ನ ಕೊಟ್ಟಿದೆ, ಸ್ತ್ರೀ ಶಕ್ತಿ ಇದೆ, ಸಾಕಷ್ಟು ಯೋಜನೆಗಳದಾವೆ. ಅದನ್ನು ಬಳಸ್ಕೊಂಡು ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಏನಾದರೂ ಮಾಡಬಹುದು.